ಸ್ನೇಹಿತರೆ ನಮಸ್ಕಾರ. ಕನ್ನಡದ ವೀಕ್ಷಕರು ಅದರಲ್ಲೂ ಕೂಡ ಈ ಎಂಟರ್ಟೈನ್ಮೆಂಟ್ ಶೋಗಳನ್ನು ತುಂಬ ಇಷ್ಟಪಡೋರು ಮತ್ತು ರಿಯಾಲಿಟಿ ಶೋಗಳನ್ನು ತುಂಬ ಇಷ್ಟಪಡೋರು ಕಾಯ್ತಾ ಇರುವಂತಹ ಏಕೈಕ ರಿಯಾಲಿಟಿ ಶೋ ಅಂತ ಹೇಳಿದ್ರೆ ಬಿಗ್ ಬಾಸ್ ಸೀಸನ್ ಈಗ 12. ಬಿಗ್ ಬಾಸ್ ಸೀಸನ್ 12ಕ್ಕೆ ಯಾರು ಈ ಆ್ಯಂಕರ್ ಆಗ್ತಾರೆ ಮತ್ತು ಯಾವಾಗ ಶುರು ಆಗುತ್ತೆ, ಯಾರೆಲ್ಲ ಸ್ಪರ್ಧಿಗಳಿರ್ತಾರೆ, ಈ 3 ವಿಚಾರಗಳು ಈಗ ಭಾರಿ ಕುತೂಹಲವನ್ನು ಕೆರಳಿಸಿದ್ದಾವೆ. ಈಗಾಗಲೇ ಇದರ ಬಗ್ಗೆ ಚರ್ಚೆಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಜೋರಾಗಿ ನಡೀತಿದೆ. ಬಿಗ್ ಬಾಸ್ ಮುಂದಿನ ಸೀಸನ್ ಯಾವಾಗ ಶುರು ಆಗುತ್ತೆ ರೀ, ಯಾರ್ರೀ ಆ್ಯಂಕರ್ ಅನ್ನೋಂಥ ಪ್ರಶ್ನೆಗಳು ಈಗಾಗಲೇ ಬರೋದಕ್ಕೆ ಶುರು ಆಗಿದ್ದಾವೆ. ಇದಕ್ಕೆ ಉತ್ತರವೂ ಕೂಡ ಸಿಕ್ಕಿದೆ. ಜೊತೆಗೆ ಆ ಉತ್ತರ ಜೊತೆಗೆ ಒಂದಷ್ಟು ಕುತೂಹಲಕಾರಿ ಅಂಶಗಳು ಕೂಡ ಗೊತ್ತಾಗಿದೆ. ಏನದು ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಿಗ್ ಬಾಸ್ ಸೀಸನ್ 11 ಮುಗಿದು ಈಗಾಗಲೇ 5-6 ತಿಂಗಳಾಗಿದೆ. ಹೀಗಿರುವಾಗಲೇ ಬಿಗ್ ಬಾಸ್ ಸೀಸನ್ 12ರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗಳು ಶುರುವಾಗಿದೆ. ಕಾರಣ ಎಲ್ಲ ರಿಯಾಲಿಟಿ ಶೋಗಿಂತಲೂ ಕೂಡ ಅತಿ ಹೆಚ್ಚು ಜನರನ್ನು ಸೆಳೆಯುವಂಥ ಮತ್ತು ಜನರ ಹೃದಯವನ್ನು ಗೆದ್ದಂತಹ ಶೋ ಅಂತೇಳಿ ಇದ್ದರೆ ಅದು ಇದೇ ಬಿಗ್ ಬಾಸ್. ಬಿಗ್ ಬಾಸನ್ನು ನೋಡದೇ ಇರುವಂಥರಲಿಲ್ಲ. ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರವರೆಗೆ ಪ್ರತಿಯೊಬ್ಬರು ಕೂಡ ನೋಡ್ತಾರೆ. ಕಾರಣ ನಾನದು. ಈಗಾಗಲೇ ಪಕ್ಕದ ಮನೆಯಲ್ಲಿ ಏನು ನಡೆಯುತ್ತೆ ಅನ್ನುವಂಥ ವಿಚಾರದ ಬಗ್ಗೆ ಪ್ರತಿಯೊಬ್ಬರು ಕೂಡ ವಿಚಿತ್ರವಾದಂಥ ಕುತೂಹಲ. ಆದರೆ ಇಲ್ಲಿ ಬಿಗ್ ಬಾಸ್ ಮನೆಗೆ ಹೋದಂಥ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಲ್ಲಿ ಏನು ಮಾಡ್ತಾರೆ ಅನ್ನೋದನ್ನು ನೋಡೋದು ಇಲ್ಲಿನ ವೀಕ್ಷಕರ ಕುತೂಹಲ ಅಂತಲೇ ಹೇಳ್ಬೋದು. ಕಿರುತೆರೆ ಪ್ರೇಕ್ಷಕರನ್ನು ತುಂಬ ಮೆಚ್ಚಿಸಿದಂಥ ರಿಯಾಲಿಟಿ ಶೋ ಅಂತ ಹೇಳಿದ್ರೆ ಅದು ಬಿಗ್ ಬಾಸ್. ಬರೋಬ್ಬರಿ 11 ವರ್ಷಗಳಿಂದ 11 ವರ್ಷಗಳಿಂದ ಬಿಗ್ ಬಾಸನ್ನು ನಿರೂಪಿಸ್ತಾ ಬಂದಿರುವಂಥ ಕಿಚ್ಚ ಸುದೀಪ್ ಅವರು 11ನೇ ಆವೃತ್ತಿಯೊಂದಿಗೆ ವಿದಾಯವನ್ನು ಹೇಳ್ತಾರೆ ಅನ್ನುವಂಥ ಮಾತುಗಳು ದೊಡ್ಡ ಮಟ್ಟದಲ್ಲಿ ಕೇಳಿ ಬಂದಿತ್ತು. ಜೊತೆಗೆ ಸ್ವತಃ ಅವರು ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದರು. ಯಾವುದೇ ಕಾರಣಕ್ಕೂ ಕೂಡ ನಾನು ಮತ್ತೆ ಬಿಗ್ ಬಾಸನ್ನು ಹೋಸ್ಟ್ ಮಾಡುವಂಥ ಪ್ರಶ್ನೆ ಇಲ್ಲ ಅನ್ನುವಂಥ ಮಾತುಗಳು ಕೇಳಿ ಬಂದಿತ್ತು. ಇದೀಗ ಬೇರೆ ಆ್ಯಂಕರನ್ನು ಇವರು ಹುಡುಕಿಲ್ಲ. ಸೊ ದಟ್ 11ನೇ ಆವೃತ್ತಿಗೆ ಕಿಚ್ಚ ಸುದೀಪ್ ಅವರು ವಿದಾಯವನ್ನು ಹೇಳದೆ 12ನೇ ಆವೃತ್ತಿಗೂ ಕೂಡ ಕಿಚ್ಚ ಸುದೀಪ್ ಅವರು ಮುಂದುವರಿತಾರಾ ಅನ್ನುವಂತಹ ಒಂದು ಪ್ರಶ್ನೆಯೂ ಕೂಡ ಈಗ ಎತ್ತಿದೆ. ಕಿಚ್ಚ ಸುದೀಪ್ ಅವರ ಅಭಿಮಾನಿಗಳಿಗೆ ಇದು ಬೇಸರದ ಸಂಗತಿ. ಯಾವುದು, ಸುದೀಪ್ ಅವರು ಹೋಸ್ಟ್ ಮಾಡ್ತಿಲ್ಲ ಅನ್ನುವಂಥದ್ದು ಬೇಸರದ ಸಂಗತಿ. ಸುದೀಪ್ ಅವರ ಸ್ಥಾನದಲ್ಲಿ ಮತ್ತೊಬ್ಬ ನಿರೂಪಕನನ್ನು ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋಕೆ ಸಾಧ್ಯವಿಲ್ಲ ಅನ್ನುವಂಥದ್ದು ಕೆಲವರ ಭಾವನೆ. ಹಾಗಾಗಿ ಇಲ್ಲಿ ಈ ರೀತಿಯಾದಂಥ ಸಮಸ್ಯೆಗಳಿಂದನೇ ಈ ಬಾರಿಯ ಬಿಗ್ ಬಾಸ್ ಭಾರಿ ಕುತೂಹಲದ ಕೇಂದ್ರ ಬಿಂದು ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಜೊತೆಗೆ ಈ ಕುತೂಹಲವನ್ನು ಇನ್ನಷ್ಟು ಹೆಚ್ಚಿಸುವಂಥ ಕೆಲಸವನ್ನು ಕೂಡ ಮಾಡಬಹುದು ಅನ್ನೋದು ಗೊತ್ತಾಗ್ತಿದೆ. ಇತ್ತ ಸುದೀಪ್ ಅವರ ಒಂದು ನಿರ್ಧಾರ ಏನಿತ್ತು ಅದನ್ನು ತುಂಬ ಗೌರವಿಸ್ತಾ ಈಗ ಕನ್ವಿನ್ಸ್ ಮಾಡುವಂಥ ಕೆಲಸಗಳನ್ನು ಕೂಡ ಮಾಡ್ತಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಕನ್ನಡ ಚಿತ್ರರಂಗದ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ಸುಮಾರು 11 ವರ್ಷಗಳಿಂದ ಕಿರುತೆರೆಯಲ್ಲಿ ಬಿಗ್ ಬಾಸ್ ರಿಯಾಲಿಟಿ ಶೋವನ್ನು ನಿರೂಪಣೆ ಮಾಡ್ತಾ ಬಂದಿದ್ದಾರೆ. ಆದರೆ ನಾನಾ ಕಾರಣಗಳಿಂದ ಸುದೀಪ್ ಅವರು ಈ ಬಾರಿ ರಿಯಾಲಿಟಿ ಶೋನಿಂದ ಹೊರಗಡೆ ಬರೋದಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಬಿಗ್ ಬಾಸ್ ಸೀಸನ್ 12ನೇ ಆವೃತ್ತಿಯ ನಿರೂಪಕ ನಾನಲ್ಲ ಅನ್ನುವಂತಹ ಒಂದು ಘೋಷಣೆಯನ್ನು ಈ ಹಿಂದೆ ಮಾಡಿದರು. ಅದಾದ ಬಳಿಕ ನಿರಂತರವಾದಂಥ ಪ್ರಯತ್ನಗಳು ಕೂಡ ನಡೀತು. ನಂತರ ನೋಡೋಣ ಅನ್ನುವಂತಹ ಮಾತುಗಳು ಕೂಡ ಸುದೀಪ್ ಅವರ ಬಾಯಿಂದ ಬಂತು. ಆದರೆ ಒಂದಂತೂ ಸ್ಪಷ್ಟವಾಗಿ ಗೊತ್ತಾಗ್ತಿದೆ, ಸೀಸನ್ 12ರ ಆರಂಭಕ್ಕೂ ಮೊದಲೇ ಈಗ ಸ್ಪರ್ಧಿಗಳನ್ನು ಫೈನಲ್ ಮಾಡೋದಿರ್ಬೋದು, ಡೇಟ್ ಫೈನಲ್ ಇರ್ಬೋದು, ಇನ್ನೊಂದು ಮತ್ತೊಂದು ಏನೇ ಇರ್ಬೋದು, ಉಳಿದಂಥ ಕೆಲಸ ಕಾರ್ಯಗಳನ್ನು ನಾವು ಮಾಡಲೇಬೇಕು. ಸೊ ದಟ್ಟು ಅದರ ಬಗ್ಗೆಯೂ ಕೂಡ ಈಗಾಗಲೇ ಸುದೀಪ್ ಅವರಿಗೆ ಮನವರಿಕೆಯನ್ನು ಮಾಡಿಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಕನ್ನಡ ಬಿಗ್ ಬಾಸ್ ಸೀಸನ್ 12ನೇ ಆವೃತ್ತಿಯ ಹೊಸ ನಿರೂಪಕರ ಹುಡುಕಾಟ ಕೂಡ ನಡೀತು. ಇದರ ನಡುವೆ ತೆಲುಗು ಬಿಗ್ ಬಾಸ್ ಯಾವಾಗ ಶುರು ಆಗುತ್ತೆ, ಈ ಬಾರಿಯ ನಿರೂಪಕರು ಯಾರು ಅನ್ನೋಂಥ ಪ್ರಶ್ನೆ ನಿರಂತರವಾಗಿ ಕಾಡೋದು ಸಹಜ. ದೂರದರ್ಶನಗಳಲ್ಲಿ ಅಥವಾ ಈ ಸೀರಿಯಲ್ ಇಂಡಸ್ಟ್ರಿಗಳಲ್ಲಿ ಅಥವಾ ಈ ಕಿರುತೆರೆಯಲ್ಲಿ, ಒಟ್ಟಿನಲ್ಲಿ ಕಿರುತೆರೆಯಲ್ಲಿ ಬ್ಲಾಕ್ ಬಾಸ್ಟರ್ ಹಿಟ್ ಆಗಿರುವಂಥ ರಿಯಾಲಿಟಿ ಶೋಗಳಲ್ಲಿ ಬಿಗ್ ಬಾಸ್ ನಂಬರ್ 1. ತೆಲುಗು ಬಿಗ್ ಬಾಸ್ ಈಗಾಗಲೇ ಸೀಸನ್ 8ನ್ನು ಪೂರ್ಣಗೊಳಿಸಿದೆ. ಇದೀಗ ಮುಂದಿನ ಸೀಸನ್ಗೆ ಸಿದ್ಧತೆ ಅಲ್ಲೂ ಕೂಡ ಶುರುವಾಗಿದೆ. ಹೀಗಿರುವಾಗಲೇ ತೆಲುಗು ಪ್ರೇಕ್ಷಕರು ಮತ್ತು ಬಿಗ್ ಬಾಸ್ನ ಪ್ರಿಯರು ಈಗ ಬಿಗ್ ಬಾಸ್ ತೆಲುಗು ಸೀಸನ್ 9ಗಾಗಿ ಕಾಯ್ತಾ ಇದ್ದಾರೆ. ಈ ಬಾರಿ ಬಿಗ್ ಬಾಸ್ ಸ್ವಲ್ಪ ಮುಂಚಿತವಾಗಿ ಪ್ರಾರಂಭ ಆಗಲಿದೆ. ಜೊತೆಗೆ ತೆಲುಗು ಬಿಗ್ ಬಾಸ್ ಕುರಿತು ಒಂದು ಅಪ್ಡೇಟ್ ಕೂಡ ಹೊರಬಿದ್ದಿದೆ. ಏನದು ಹೆಮ್ಮೆಯ ವಿಚಾರ ಏನು ಅಂತ ಹೇಳಿದ್ರೆ, ಇದು ಮೊದಲೇ ಕನ್ನಡದಲ್ಲಿ ಯಶಸ್ಸನ್ನು ಕಂಡಿತ್ತು. ಆದರೆ ತೆಲುಗಿನಲ್ಲಿ ಇದುವರೆಗೆ ಬಂದಿರುವಂಥ 8 ಸೀಸನ್ಗಳಲ್ಲಿ 2 ಮಾತ್ರ ವಿಫಲವಾಗಿದೆ. ಹೀಗಾಗಿ ತೆಲುಗು ಬಿಗ್ ಬಾಸ್ ತಂಡ ಮುಂದಿನ ಸೀಸನನ್ನು ಇನ್ನಷ್ಟು ಉತ್ತಮವಾಗಿ ನಡೆಸೋದಕ್ಕೂ ಕೂಡ ಪ್ಲಾನನ್ನು ಹಾಕ್ಕೊಂಡಿದೆ. ಜೊತೆಗೆ ಒಂದಷ್ಟು ಚೇಂಜಸ್ಗಳನ್ನು ಕೂಡ ಮಾಡುವಂತಹ ತೀರ್ಮಾನವನ್ನು ತೆಗೆದುಕೊಂಡಿದೆ. ಬಿಗ್ ಬಾಸ್ ತೆಲುಗು ಸೀಸನ್ಗಳ ಮೊದಲ ಸೀಸನ್ ಬ್ಲಾಕ್ ಬಾಸ್ಟರ್ ಹಿಟ್ ಆಗಿತ್ತು. ನಂತರ 6 ಮತ್ತು 7ನೇ ಸೀಸನ್ಗಳು ಹೆಚ್ಚು ಮನೋರಂಜನೆಯನ್ನು ಕೊಡೋದಕ್ಕೆ ಸಾಧ್ಯವಾಗಿರಲಿಲ್ಲ. ಆದರೆ 9ನೇ ಸೀಸನನ್ನು ವಿಭಿನ್ನವಾಗಿ ಮಾಡುವಂಥ ನಿಟ್ಟಿನಲ್ಲಿ ಪ್ಲಾನ್ಗಳು ಕೂಡ ನಡೀತಿದ್ದಾವೆ. ಇನ್ನು ಕನ್ನಡದ ವಿಚಾರಕ್ಕೆ ಬರೋದಾದರೆ, ಕನ್ನಡ ಈಗಾಗಲೇ 11 ಸೀಸನನ್ನು ಮುಗಿಸಿದೆ.
ಸೊ ದಟ್ಟು ಈಗ ಸುದೀಪ್ ಅವರು ಈ 12ನೇ ಸೀಸನನ್ನು ಹೋಸ್ಟ್ ಮಾಡೋದಿಲ್ವಂತೆ ಅನ್ನುವಂಥ ವಿಚಾರ. ಈಗ ಒಂದಷ್ಟು ಗಾಸಿಪ್ಗಳು ಕೂಡ ಹರಿದಾಡ್ತಿದ್ದಾವೆ. ಅದರಲ್ಲಿ ಒಂದೇನು ಅಂತ ಹೇಳಿದ್ರೆ, ಬಿಗ್ ಬಾಸ್ ಸೀಸನ್ 12ರ ಕಾರ್ಯಕ್ರಮದ ತೆರೆ ಹಿಂದಿನ ಕೆಲಸಗಳಿಗೆ ಚಾಲನೆಯನ್ನು ಕೊಡಲಾಗಿದೆಯಂತೆ. ಈ ಬಾರಿಯೂ ಕೂಡ ಹೋಸ್ಟ್ ಆಗಿ ಕಿಚ್ಚ ಸುದೀಪ್ ಅವರೇ ಮುಂದುವರಿತಾರಂತೆ. ಇದಕ್ಕಾಗಿ ಸುದೀಪ್ ಅವರನ್ನು ಮಾತನಾಡಿಸಿದ್ದಾರೆ. ಅವರು ಕೆಲವೊಂದು ಕಂಡೀಷನ್ಸ್ಗಳನ್ನು ಹಾಕಿದ್ದಾರೆ. ಆ ಕಂಡೀಷನ್ಸ್ಗಳನ್ನು ಒಪ್ಪಿ ಓಕೆ ಅಂತೇಳಿ ಹೇಳಿದ್ದಾರೆ ಆಯೋಜಕರು ಅನ್ನುವಂತಹ ಮಾತುಗಳು ಕೆಲವು ಕಡೆ ಇದ್ದಾವೆ. ಸೊ ದಟ್ಟು ಇಲ್ಲಿ ಒಂದಂತೂ ಕ್ಲಿಯರ್ ಆಗ್ತಿದೆ. ಈಗ ಮತ್ತೇನಾದರೂ ಇದೇ ರೀತಿ ಆಯಿತು ಅಂತ ಹೇಳಿದ್ರೆ ಸೇಮ್ ಇದೇ ಪೊಸಿಷನ್ನಲ್ಲಿ ಚಾನಲ್ಲು ಇನ್ನು ಸುದೀಪ್ ಅವರು ಹಾಕಿರುವಂತಹ ಕೆಲವೊಂದಷ್ಟು ಕಂಡೀಷನ್ಸ್ಗೆ ಈಗಾಗಲೇ ಆಯೋಜಕರು ಈ ಪ್ರೊಡ್ಯೂಸರ್ಸ್ ಟೀಮ್ನವರು ಒಪ್ಕೊಂಡಿದ್ದಾರೆ. ಅದಕ್ಕೆಲ್ಲದಕ್ಕೂ ಕೂಡ ಓಕೆ ಅಂತೇಳಿ ಹೇಳಿದ್ದಾರೆ. ಆ ನಂತರನೇ ಸುದೀಪ್ ಅವರು ಓಕೆ ಅಂತೇಳಿ ಹೇಳಿರೋದು ಅನ್ನೋದು ಗೊತ್ತಾಗ್ತಿದೆ. ಹಾಗಾದರೆ ಅದು ಏನು ಕಂಡೀಷನ್ಸು ಮುಂದೆ ಹೇಳ್ತಾ ಹೋಗ್ತೀನಿ. ಇನ್ನು ಬೇರೆ ಭಾಷೆಗಳಿಗಿಂತಲೂ ಕೂಡ ಕನ್ನಡದ ಬಿಗ್ ಬಾಸ್ ಒಂದು ಕೈ ಮೇಲಿರಬೇಕು, ಕನ್ನಡಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು, ವಿವಾದಾತ್ಮಕ ಸ್ಪರ್ಧಿಗಳು ಇರಲೇಬಾರ್ದು ಅಂತ ಹೇಳ್ಬಿಟ್ಟು ಕಿಚ್ಚ ಸುದೀಪ್ ಅವರು ಕಂಡೀಷನ್ಸನ್ನು ಹಾಕಿದ್ದಾರೆ. ಅದಕ್ಕೆ ಬಿಗ್ ಬಾಸ್ ಆಯೋಜಕರು ಕೂಡ ಓಕೆ ಅಂತೇಳಿ ಹೇಳಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಅಲ್ಲಿಗೆ ಓಕೆ ಹೇಳಲೇಬೇಕಾದಂಥ ಅನಿವಾರ್ಯತೆ ಕೂಡ ಸೃಷ್ಟಿಯಾಗಿದೆ ಅನ್ನೋದು ಕೂಡ ಸತ್ಯ ಅಲ್ವಾ? ಯಾಕಂತ ಹೇಳಿದ್ರೆ ಅಷ್ಟು ಈಸಿ ಇಲ್ಲ. ಈಗ ಸುದೀಪ್ ಅವ್ರು ಬರಬೇಕು ಅಂತ ಹೇಳಿದ್ರೆ ಸುದೀಪ್ ಅವರ ಸ್ಥಾನವಲ್ಲದೆ ಆ ಸ್ಥಾನವನ್ನು ಮತ್ತೆ ಯಾರಾದರೂ ಫಿಲ್ ಮಾಡಿದರೆ ಅದಕ್ಕೆ ಬಿಗ್ ಬಾಸ್ ಅನ್ನುವಂಥ ಹೆಸರನ್ನು ಇಡ್ಲಿಕ್ಕೆ ಸಾಧ್ಯವಿಲ್ಲ. ಸೊ ದಟ್ ಸುದೀಪ್ ಅವರೇ ಬರಬೇಕು ಅಂತ ಹೇಳಿದ್ರೆ ಒಂದಷ್ಟು ಕಂಡೀಷನ್ಸ್ಗಳು. ಒಂದು, ಮನೆ ಕಲರ್ಫುಲ್ ಆಗಿರಬೇಕು. ಎರಡನೇದು, ಕನ್ನಡಕ್ಕೆ ಆದ್ಯತೆಯನ್ನು ಕೊಡಬೇಕು, ವಿವಾದಿತ ಸ್ಪರ್ಧಿಗಳನ್ನು ಆರಿಸಬಾರ್ದು ಅಂತೇಳಿ. ಐದನೇದು, ಜೊತೆಗೆ ಲೀಗಲ್ ಟೀಮ್ ತುಂಬ ಗಟ್ಟಿಯಾಗಿರಬೇಕು. ಕನ್ನಡ ಬಿಗ್ ಬಾಸ್ನಲ್ಲಿ ಕನ್ನಡವೇ ವೇದಘೋಷವಾಗಿರಬೇಕು. ಎಲ್ಲೂ ಕೂಡ ಇಂಗ್ಲೀಷ್ ಬರಬಾರ್ದು. ಈಗ ಹಾಗೆ ಬರುತ್ತೆ ಹೋಗುತ್ತೆ, ಅದು ದೊಡ್ಡ ವಿಚಾರ ಅಲ್ಲ. ಕಮ್ಯುನಿಕೇಷನ್ ಅನ್ನೋದು ಕನ್ನಡದಲ್ಲೇ ಆಗಬೇಕು ಅನ್ನೋದನ್ನು ನೇರವಾಗಿ ಸುದೀಪ್ ಅವರು ಎಚ್ಚರಿಕೆ ರೂಪದಲ್ಲಿ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಬೇರೆ ಭಾಷೆಗಳಿಗಿಂತ ಕನ್ನಡದ ಬಿಗ್ ಬಾಸ್ಗೆ ಒಂದು ರೀತಿಯಲ್ಲಿ ಸಹಜವಾಗಿ ಹೆಚ್ಚು ಪಾಪ್ಯುಲಾರಿಟಿ ಇರುವಂಥದ್ದು. ಈಗ ಕಿರುತೆರೆ ಅಂಗಳದಲ್ಲಿ ಕೇಳಿ ಬರ್ತಿರುವಂಥ ಗಾಸಿಪ್ಪು ಈಗ ಯಾವಾಗ ಬಿಗ್ ಬಾಸ್ ಶುರುವಾಗುತ್ತೆ ಅನ್ನುವಂಥದ್ದು ಪ್ರಶ್ನೆ. ಇದೇ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಿದೆ. ಬಿಗ್ ಬಾಸ್ ಸೀಸನ್ 12 ಕಾರ್ಯಕ್ರಮದ ಕೆಲಸಗಳಿಗೆ ಚಾಲನೆ ಸಿಕ್ಕಿದೆಯೋ ಇಲ್ವೋ ಅದು ಪಕ್ಕ ಇಲ್ಲ. ಕಿಚ್ಚ ಸುದೀಪ್ ಅವರು ವಾಪಸ್ ಬರುವಂತಹ ಬಗ್ಗೆ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ಯಾವುದೇ ಸ್ಟೇಟ್ಮೆಂಟನ್ನು ಕೊಟ್ಟಿಲ್ಲ. ಕಲರ್ಸ್ ಈ ಬಗ್ಗೆ ಎಲ್ಲೂ ಕೂಡ ಅಧಿಕೃತವಾಗಿ ಹೇಳಿಲ್ಲ. ಇನ್ನು ಬಿಗ್ ಬಾಸ್ ಆಯೋಜಕರ ಕಡೆಯಿಂದನೂ ಕೂಡ ಅಧಿಕೃತ ಮಾಹಿತಿ ಹೊರಬಂದಿಲ್ಲ. ಹಾಗಾಗಿ ಜಸ್ಟ್ ಮಾತುಕತೆ ಆಗ್ತಿದೆ. ಈಗ ಸಿಕ್ಕಿರುವಂಥ ಒಂದು ಇನ್ಫಾರ್ಮೇಷನ್ಸ್ ಪ್ರಕಾರ ಮೂರು ಜನರು ಈಗಾಗಲೇ ಬಿಗ್ ಬಾಸ್ ನಾನು ನಿರೂಪಣೆ ಮಾಡ್ತೀನಿ ಅನ್ನುವಂತಹ ವಿಚಾರವನ್ನು ಹೇಳಿದ್ದಾರೆ. ಬಟ್ ಅದಕ್ಕೆ ಒಪ್ಪಿಗೆ ಕೂಡ ಸಿಕ್ಕಿಲ್ಲ. ಇನ್ನು ಬಿಗ್ ಬಾಸ್ ಆಯೋಜಕರು ಹಾಗೂ ಕಿಚ್ಚ ಸುದೀಪ್ ನಡುವೆ ಒಂದಷ್ಟು ಮಾತುಕತೆಗಳು ಕೂಡ ನಡೆದಿದ್ದಾವೆ. ಅದರಲ್ಲೇನೂ ಕೂಡ ಡೌಟ್ ಇಲ್ಲ. ಕಳೆದ ಸೀಸನ್ ನಡೆಯುವಾಗಲೇ ಇದೇ ನನ್ನ ಕಡೆಯ ಸೀಸನ್ ಅಂತ ಹೇಳ್ಬಿಟ್ಟು ಸುದೀಪ್ ಘೋಷಣೆಯನ್ನು ಮಾಡಿಬಿಟ್ಟಿದ್ರು. ಈಗಾಗಲೇ ಬಿಗ್ ಬಾಸ್ಗಾಗಿ ಹೆಚ್ಚು ಸಮಯವನ್ನು ಮೀಸಲಿಡಬೇಕಾಗಿದೆ, ಸಿನಿಮಾ ಕಡೆಗೆ ಗಮನವನ್ನು ಹರಿಸೋದಕ್ಕೆ ಸಾಧ್ಯವಾಗ್ತಿಲ್ಲ ಅಂತ ಹೇಳಿ ಸುದೀಪ್ ಹೇಳಿದರು. ಈಗ ನಿರ್ಧಾರವನ್ನು ಬದಲಿಸಿ ಹೊಸ ಸೀಸನ್ಗೆ ಏನಾದರೂ ಸುದೀಪ್ ಬರಲ್ವಾ ಅನ್ನೋಂಥ ಕ್ಲಾರಿಟಿ ಸಿಗಬೇಕಾಗಿದೆ. ಕಿಚ್ಚ ಸುದೀಪ್ ಅವರನ್ನು ಬಿಟ್ಟು ಕೊಡೋದಕ್ಕೂ ಕೂಡ ಕಲರ್ಸ್ ಟೀಮ್ ಅಥವಾ ಈ ಬಿಗ್ ಬಾಸ್ ಟೀಮ್ ರೆಡಿ ಇಲ್ಲ. ಕನ್ನಡದ ಬಿಗ್ ಬಾಸ್ಗೆ ಕಿಚ್ಚ ಸುದೀಪ್ಗಿಂತ ಬೆಟರ್ ಹೋಸ್ಟ್ ಇಲ್ಲ ಅನ್ನುವಂಥ ತೀರ್ಮಾನವನ್ನು ಮಾಡಿದ್ದಾರೆ. ಹಾಗಾಗಿನೇ ಈಗ ಅಕ್ಟೋಬರ್ ಅಥವಾ ನವಂಬರ್ಗೆ ಕನ್ನಡದ ಸೀಸನ್ 12 ಶುರು ಮಾಡುವಂಥ ಆಲೋಚನೆಯಲ್ಲಿದ್ದಾರೆ. ಹಾಗಾಗಿ ಇನ್ನೇನು ಹೆಚ್ಚು ಟೈಮ್ ಇಲ್ಲ ಅಲ್ವಾ, 2 ತಿಂಗಳು ಒಳಗಡೆ ಎಲ್ಲದೂ ಕೂಡ ಕ್ಲಿಯರ್ ಆಗಬೇಕು. ಸ್ಪರ್ಧಿಗಳ ಪಟ್ಟಿಯನ್ನು ಕೂಡ ಮಾಡಬೇಕು. ಹೀಗಾಗಿ ತುಂಬ ಕೆಲಸಗಳಿದ್ದಾವೆ. ಆ ಕೆಲಸಗಳ ನಡುವೆ ಇದನ್ನು ಕೂಡ ಮಾಡಿ ಮುಗಿಸ್ಬೇಕಾದಂಥ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದಾರೆ. ಹಾಗೇನಾದರೂ ಈಗ ಬಿಗ್ ಬಾಸ್ ಏನು ಆರಂಭ ಆದಮೇಲೆ ಅದರಷ್ಟಕ್ಕೆ ಅದು ಹೋಗುತ್ತೆ, ಚಿಕ್ಕ ಪುಟ್ಟ ಸಮಸ್ಯೆಗಳು ಬರ್ತವೆ. ಅದು ಬಿಟ್ಟರೆ ಈಗ ಸದ್ಯಕ್ಕಂತೂ ಏನೂ ಕೂಡ ಸಮಸ್ಯೆ ಇಲ್ಲ. ಹಾಗಾಗಿ ಆದಷ್ಟು ಬೇಗ ಶುರು ಮಾಡಬೇಕು ಅನ್ನುವಂತಹ ತೀರ್ಮಾನಕ್ಕೆ ಬಂದಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಒಟ್ಟಾರೆ ಬಿಗ್ ಬಾಸ್ ಸೀಸನ್ 12 ಈಗಾಗಲೇ ಕುತೂಹಲವನ್ನು ಹೆಚ್ಚಿಸ್ತಿದೆ. ಜೊತೆಗೆ ಕುತೂಹಲದ ಕೇಂದ್ರ ಬಿಂದುವಾಗಿಯೂ ಕೂಡ ಬದಲಾಗ್ತಿದೆ. ಇದರ ಬಗ್ಗೆ ನಿಮಗೇನು ಅನಿಸುತ್ತೆ? ನಿಮಗೆಷ್ಟು ಖುಷಿ ಇದೆ? ನಿಮ್ಮ ನಿರೀಕ್ಷೆ ಏನು? ನಿಮ್ಮ ಕುತೂಹಲ ಏನು? ನಿಮ್ಮ ಪ್ರಕಾರ ಯಾರು ಹೋಸ್ಟ್ ಆದರೆ ಒಳ್ಳೆಯದು, ಯಾರೆಲ್ಲ ಸ್ಪರ್ಧಿಗಳು ಇದ್ದರೆ ಒಳ್ಳೆಯದು ಅಂತೇಳಿ ಅನಿಸುತ್ತೆ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.